ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಯರ್ನಾಳ್ ಗ್ರಾಮದ ಸುಕ್ಷೇತ್ರ ಶ್ರೀ ಮಹಾಮಾತಾ ಕಾಳಿಕಾದೇವಿ ಯಾತ್ರಾ ಮಹೋತ್ಸವ 3 ದಿನಗಳ ಕಾಲ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗುತ್ತಿದೆ. ಈ 3 ದಿನಗಳ ಯಾತ್ರಾ ಮಹೋತ್ಸವದಲ್ಲಿ ಜಗನ್ಮಾತೆ ಕಾಳಿಕಾದೇವಿಗೆ ಪಂಚಾಭಿಷೇಕ, ಉಡಿ ತುಂಬುವ ಕಾರ್ಯಕ್ರಮ, ಪೂರ್ಣಾಹುತಿ, ಶಿವಾನುಭವ ಗೋಷ್ಠಿ, ರಥೋತ್ಸವ, ಕುಂಭೋತ್ಸವ, ಪಲ್ಲಕ್ಕಿ ಉತ್ಸವ ಜರುಗುತ್ತಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯರ್ನಾಳ್ ಗ್ರಾಮದ ಅಣ್ಣ ಅಕ್ಷರ ಆಶ್ರಯ ತ್ರಿವಿಧ ದಾಸೋಹ ಮೂಲಕ ಧರ್ಮ ಪ್ರಸಾರದಲ್ಲಿ ತೊಡಗಿರುವ ಸುಕ್ಷೇತ್ರ ಯರ್ನಾಳ್ ಗ್ರಾಮದ ಶ್ರೀ ಮಹಾಮಾತಾ ಕಾಳಿಕಾದೇವಿ ದೇವಸ್ಥಾನ ಲೋಕ ಕಲ್ಯಾಣ ಸಮಾಜದ ಒಳಿತಿಗಾಗಿ ಪ್ರಕೃತಿ ವಿಕೋಪ ಶಾಂತತೆಗೆ ಘನಹೋಮ, ಗಾಯತ್ರಿ, ವಿಶ್ವಮಂಗಲ, ಚಂಡಿಕಾ ಹೋಮ, ಕಾಮೇಷ್ಟಿ ಯಜ್ಞ ಹೋಮ ಅವನಾದಿಗಳು ಜರುಗುತ್ತಿವೆ. ಶ್ರೀ ಕ್ಷೇತ್ರದ ಪೀಠಾಧಿಪತಿ ಬ್ರಹ್ಮಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋಮ ಜಪ ಕಾರ್ಯಕ್ರಮ ಅಪಾರ ಭಕ್ತ ಸಮೂಹವನ್ನೇ ಆಸ್ತಿಯನ್ನಾಗಿ ಮಾಡಿಕೊಂಡಿರುವ ಶ್ರೀಮಠದ ಈ ಯಾತ್ರಾ ಮಹೋತ್ಸವದಲ್ಲಿ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯದ ಸಹಸ್ರಾರು ಭಕ್ತಾದಿಗಳು ಈ ಮಹೋತ್ಸವದಲ್ಲಿ ಈ ಯಜ್ಞದಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ವೇಳೆ ಶ್ರೀಮಠದ ಪೀಠಾಧಿಪತಿ ಬ್ರಹ್ಮಾನಂದ ಸ್ವಾಮೀಜಿ ಅವರಿಂದ ಗಣ್ಯರಿಗೆ ಸ್ವಾಮೀಜಿಯವರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು. ವೇಳೆ ಶ್ರೀ ಕ್ಷೇತ್ರದ ಪೀಠಾಧಿಪತಿ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿ, ಮಹಿಳೆಯರಿಗೆ ಗೌರವ ಕೊಡುವ ದೇಶವೆಂದರೆ ಅದು ಭಾರತ. ಅದಕ್ಕೆ ಭಾರತ ಮಾತಾ ಕಿ ಜೈ ಎನ್ನುತ್ತೇವೆ. ತಾಯಿ, ತಂಗಿ, ಅಕ್ಕ, ಹೆಂಡತಿ ಎಲ್ಲರಿಗೂ ಗೌರವ ನಾವು ಎಲ್ಲರೂ ಕೊಡುತ್ತೇವೆ. ತ್ರಿವೇಣಿ ಸಂಗಮದಂತೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯದಿಂದ ಅಪಾರ ಭಕ್ತ ಗಣ ಈ ಶ್ರೀಮಠ ಹೊಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಠದ ರೂವಾರಿ ಮುಕುಂದ್ ಮಠದ್, ಗೋವಿಂದ ಮಠದ್, ಶಂಕರಯ್ಯ ಮಠದ್, ಗಣಪತಿ ಭಟ್, ರಾಮಕೃಷ್ಣ ಭಟ್ ಹಾಗೂ ಶ್ರೀಮಠದ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಯರ್ನಾಳ್. ಹದಿನೆಂಟು ಪುರಾಣ ಆದಿ ಪುರಾಣ ಅಂದ್ರೆ ಅದನ್ನು ಗ್ರಂಥವಾಗಿ ಅಭಿರುಚಿಯಿಂದ ಮಹಾನ್ ಭಕ್ತಿಯಿಂದ ತಯಾರು ಮಾಡಿದವರು ಯಾರಂದ್ರೆ ಭಗವಾನ್ ಮಹಾವೀರ ಕಾಲಕ್ಕೆ ತಯಾರಂದ್ರೆ ಯಾವ ಧರ್ಮ ಇರಕ್ಕಿಲ್ಲ. ಲಿಂಗಾಯತ ಧರ್ಮ, ವೀರಶೈವ ಧರ್ಮ, ಅವನ ಧರ್ಮ, ಕ್ಷತ್ರಿಯರ ಧರ್ಮ, ಡಾಂಬರ ಧರ್ಮ ಇವ್ಯಾವೂ ಇರಲಿಲ್ಲ. ಧರ್ಮ ಅನ್ನೋದನ ಇರಲಿಲ್ಲ, ದೇವರನ್ನೋದನ ಇರಲಿಲ್ಲ. ದೇವರನ್ನೋ ಇರ್ಲಾರ ಕಾಲದಲ್ಲಿ ಕೃತಾಯುಗ ಅಂತಿತ್ತು. ಆ ಕೃತಾಯುಗದಲ್ಲಿ ರಾಮಮೂರ್ತಿ ಬಂದ. ರಾಮನಿಗಿಂತ ಹಿಂದೆ ದೇವರು ಯಾವ ಇರಲಿಲ್ಲ. ಒಬ್ಬ ರಾಜಾರಾಮ್ ಅಯೋಧ್ಯ ಪಟ್ಟಣದೊಳಗೆ ದಶರಥ ಮಹಾರಾಜನ ಮಗ ಆಗಿ ಹುಟ್ಟಿದ. ದಶರಥ ಮಹಾರಾಜ ಒಂದು ಶಾಪ್ ಆಗಿತ್ತ. 84 ಲಕ್ಷ ಜನ್ಮಾನ 7 ಗುಣಿಸೋದು. ಯಾರ ಕಡೆ ಮೊಬೈಲ್ ಫೋನ್ ಐತಿ? 84 ಲಕ್ಷನ 7 ಗುಣಿಸೋದು. ಮುಖರು ಯಾವ್ರೆ ಇಷ್ಟು ಜನ್ಮ ತಿಳಿಬೇಕಂತ ನೀವು ಏನಾಗಿರ್ಬೋದು? 84 ಲಕ್ಷ ಹೆಣ್ಣು 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 ಬರೀ ಹೆಣ್ಣಾಗಿ ಬಿಟ್ಟ ಅಲ್ಲ, ಆತ ಹಿಂದೆ ಇನ್ನೊಂದು ದೊಡ್ಡ ಮಹಾನ್ ಶಕ್ತಿ ಅದ, ಪತಿವ್ರತೆ. ಪ್ರತಿಯೊಂದು ಜನ್ಮಕ್ಕೆ ಪತಿವ್ರತೆ. ಇಂಥವು 84 ಲಕ್ಷ ಜನ್ಮಕ್ಕೆ 7 ಗುಣಿಸಿದ್ರೆ ಎಷ್ಟು ಜನ್ಮ ಆಗ್ತಾವಲ್ಲ ಅಷ್ಟು ಜನ್ಮ ಎಲ್ಲ ತಿಳಿಯುವಾಗ ಪತಿವ್ರತೆ ಆಗ್ತಿ. ಮುಂದೆ ಹೋಗಿ ನಿನಗೆ ಯಾವ ಪತಿ ಹೋಯ್ತಂದ್ರೆ ಪಾರ್ವತಿ ನೀನ ಆಗ್ತಿ. ಗಂಡಿನ ದನ ಬಡದಂಗೆ ಬಡುದು, ಎತ್ತರ ಪತ್ತರ ಸೀರೆ ಉದ್ಕೊಂಡು ಪಗಡಿ ಆಗ್ಲಿ, ಇಸ್ಪೀಟ್ ಆಗ್ಲಿ, ಅವನ್ ನೋಡ್ಲಿ ಇವನ್ ನೋಡ್ಲಿ, ಹಿಂಗ್ ಹೂವಾಕು ಹಾವು ಹೂವಾಕು ಹಿಂಗ್ ಹೂವ, ನದ್ಯಾಕೋ ಬಲಾವು, ಹಜನಾಕೋ 10 ಡಾಲು ಅಂತೇಳಿ
ವೀರಶೈವ ಧರ್ಮದಲ್ಲಿ ಬಸವಣ್ಣವ್ರು ಹೇಳಿ ಯಾವ ದೇವರು ಇಲ್ಲಪ್ಪ ನಿನ್ನ ಕೈಯಾಗ ಒಂದು ಲಿಂಗ ಕೊಡ್ತೇನೆ ಹಂಗಾಗಿರ್ತದೆ ಲಿಂಗ ಪೂಜೆ ಮಾಡ್ತಾರೆ. ಬಸವಣ್ಣವ್ರು ಹೇಳಿದ ಅಂಗಗಳಿಗೆ ಲಿಂಗ, ನಿನಗೆ ಹೇಳಿದ ಅಂಗಲಿಂಗ. ಇದು ಅಂಗಲಿಂಗ ಯಾವ್ದಪ್ಪ ಅಂತಂದ್ರೆ ನಿನ್ನ ಗಂಡ ಒಂದು ಇಂಟು ಸಹಿತ ಹೊರಗೆ ದೂರ ಬಿಟ್ಟು ಮಾಡ್ಕೋಬೇಡ. ಊರು ಕಟ್ಟಿದವು ತೆರೆ ಕುಡಿದು ಬಂದವನು ಊರು ಬಾಡ್ಯ ಹಂಗಮ್ ಆಗ್ತೈತೆ ತೆರೆ ಕುಡಿದ್ರೆ ಯಾರು ವಾಸ ಕುಡ್ದಿಲ್ಲೋ, ಯಾರು ಹೇಳೋದಿಲ್ಲ. ಯಾಕಂದ್ರೆ ಹೇಳುವಂಥ ವಿಷಯ ನಿನ್ನ ಕೈಯಾಗ ಒಂದು ಬಂಗಾರ ತುಂಡೈತಿ, ಒಂದು ಪಟ್ಲಿಗೆ ಐತೆ ಅಲ್ಲ. ಏನೋ ಕೈ ತೊಳ್ಕೊಳಕ್ ಹೋದಾಗ ಏನೋ ಜಾರಿ ಬಸಲಾಗ ಹೋಗಿ ಎಲ್ಲ ಬಿತ್ತು ಏನಾಗ ಅಂತಲ್ಲ. ಆ ಏನಾಗ ಬಿತ್ತೈತಿ ಅದನ್ನ ಬಿಟ್ಟು ಬರ್ತೀನೋ ಏನ್ ಮಾಡ್ತೀವ? ತಪ್ಪು ತೊಳ್ಕೊಂಡು ಬಿಡೋ ಗಂಡು ಮಗಳು. ಅದು ಹೇಳಾಗ ಬಿದ್ದೈತಿ ಅಂತ ಅದೇನು ಕೆಡಲಿಲ್ಲ, ಬಂಗಾರ ಹಂಗಾಗಿತ್ತು. ಅದ್ರ ಮೇಲೆ ಏನು ಒಂದು ತಾತಕ್ಕ ಎಲ್ಲಿ ಬರೋಣ ಹೋಗ್ಬಿಟ್ಟು